ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಹಾಕಿದಂತಹ ಕೊರಿಯರ್ಗಳು ಹೋಗಿ ತಲುಪಿದೆ ಅವರಿಗೆ. ನೋಡಿ ಸೇಫಾಗಿ ಇದೆ ಅಂದ್ಬಿಟ್ಟು ನನಗೆ ಮೆಸೇಜು ಹಾಕಿದ್ದಾರೆ, ಫೋಟೋನು ಕಳಿಸಿದ್ದಾರೆ. ಬೇಡದೇ ಇರೋ ಕಮೆಂಟ್ ಹಾಕೋರಿಗೆ ಈ ಗಿಡಗಳನ್ನ ನೋಡಿ ಮತ್ತು ಅವ್ರು ಕಳಿಸಿರೋಂತಹ ಮೆಸೇಜನ್ನ ನೋಡಿದ್ರೆ ಅವ್ರಿಗೆ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನನ್ನ ಹತ್ರ ಯಾವ ಕ್ವಾಲಿಟಿನಲ್ಲಿ ಗಿಡಗಳಿದೆ ಅಂತ ಇದನ್ನು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ನಮ್ಮ ಗಾರ್ಡನಲ್ಲಿ ಈ ಥರ ಹೂವು ಬಿಡಬೇಕು, ರಾಶಿ ರಾಶಿ ಗುಂಚಲಾಗಿ ಹೂವು ಬಿಡಬೇಕು ಅನ್ನೋ ಥರ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ತುಂಬ ಜನರ ಕಂಪ್ಲೇಂಟ್ ಒಂದೇ ಆಗಿರುತ್ತೆ, ನರ್ಸರಿಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಇರುತ್ತೆ, ನಾವು ಮನೆಗೆ ತಗೊಬಂದ್ಮೇಲೆ ಆ ಗಿಡದಲ್ಲಿ ಹೂಗಳೇ ಬರೋದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಇರುತ್ತೆ. ಆ ನರ್ಸರಿಯವರು ಯಾವ ಗೊಬ್ಬರಗಳನ್ನ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. 3 ಕಡೆ ಕಂಟಿನ್ಯೂಸ್ ಆಗಿ 3 ದಿನದಿಂದ ಮಳೆ ಹಿಡ್ಕೊಂಡಿದ್ದ ಕಾರಣ ಮೊದಲು ನಾವು ಹಾಕಿದ್ದಂತಹ ಲಿಕ್ವಿಡ್ ಆಗಿರ್ಬೋದು ಗೊಬ್ಬರ ಎಲ್ಲ ಹೊರಟೋಗಿರುತ್ತೆ. ಅದು ಯಾಕೆಂದರೆ ಮಳೆ ನೀರು ಜಾಸ್ತಿ ಬಿದ್ದಾಗ ಅದು ಎಲ್ಲ ಹೊರಟೋಗಿರುತ್ತೆ. ಹಾಗಾಗಿ ಇವಾಗ ಅದು ಗಿಡದಲ್ಲಿ ಏನು ಸಾರಾಂಶ ಇರೋದಿಲ್ಲ. ಹಾಗಾಗಿ ನಾನು ಇವತ್ತು ಈ ಗೊಬ್ಬರನ ಹಾಕ್ತಾಯಿದ್ದೀನಿ. ಈ ಗೊಬ್ಬರ ಗಿಡಗಳಿಗೆ ಒಂದು ರೀತಿ ಮ್ಯಾಜಿಕ್ ರೀತಿಯೂ ಸಹ ಕೆಲಸ ಮಾಡುತ್ತೆ. ನಾನು ನೋಡಿ DAPನ ತಗೊಂಡಿದ್ದೀನಿ. ಈ DAP ನಿಮಗೆ ಬೇರೆ ಬೇರೆ ಕಲರ್ಗಳಲ್ಲೂ ಸಿಗುತ್ತೆ, ವೈಟಲ್ಲಿ ಸಿಗುತ್ತೆ, ಬ್ಲ್ಯಾಕಲ್ಲೂ ಸಿಗುತ್ತೆ. ವೈಟಲ್ಲಿ ತಗೊಂಡ್ರೆ ಉತ್ತಮ, ಯಾಕೆಂದರೆ ನನಗೆ ಅದು ಸಿಗಲಿಲ್ಲ, ವೈಟು ಖಾಲಿಯಾಗಿತ್ತು ಅಂದರು. ಹಾಗಾಗಿ ನಾನು ಅದು ಬ್ಲ್ಯಾಕಲ್ಲೇ ತೊಗೊಬಂದಿದ್ದೀನಿ. ನೋಡಿ ನಾನು ಎಲ್ಲ ಗಿಡಗಳಿಗೂ ಕೊಡ್ತಾಯಿದ್ದೀನಿ. ಅದರಲ್ಲೂ DAP ಗಿಡಗಳಿಗೆ ತುಂಬಾ ಒಳ್ಳೆಯದು. ನರ್ಸರಿಯವರು ಹೆಚ್ಚಾಗಿ ಈ DAPನೇ ಬಳಸೋದು, ಅವರು ಬೇರೆ ಯಾವುದೇ ರೀತಿ ಗೊಬ್ಬರ ಎಲ್ಲ ಬಳಸೋದಿಲ್ಲ. ನಾನು ವಿಡಿಯೋದಲ್ಲಿ ಪಾಟ್ಗಳ ಬಗ್ಗೆ ಹಾಕಿದ್ನಲ್ಲ, ನೋಡಿ ಈ ಥರ ಅಗಲವಾಗಿರೋಂತಹ ಪಾಟಲ್ಲಿ ಹಾಕೊಂತಂದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡಗಳು ನೋಡಿ ನಾನು ಇಲ್ಲಿ ಹಾಕಿದ್ದೀನಲ್ಲ, ಈ ಥರ ಬರುತ್ತೆ ನಿಮಗೆ ಸೇವಂತಿಗೆ ಗಿಡಗಳು. ಅಂದರೆ ಅದು ಸಸಿ ಬರೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲನೂ ಸಹ ಆಗುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಆ ಬ್ಲ್ಯಾಕ್ ಪಾಟಲ್ಲೇ ನಾನು ಸೇವಂತಿಗೆ ಗಿಡಗಳನ್ನ ಇಟ್ಟಿರೋದು. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೋಡಿ. ಅಂದರೆ ಈಗ ನಾನು ಎಲ್ಲ ಸೇವಂತಿಗೆ ಗಿಡಗಳಿಗೂ ಒಂದು 2 ಕಾಳನ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಯಾಕೆಂದರೆ ಜಾಸ್ತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಜಾಸ್ತಿ ಆದರೆ ಗಿಡಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು 2 ಕಾಳು ಮಾತ್ರ ಹಾಕಿ. ನಲ್ಲಿ ಕೆಲಸ ಮಾಡ್ತಾಯಿದ್ರೆ ನೋಡಿ ಜಾನಿಯವ್ರನ್ನ ನೋಡಿ, ನಾನು ಎಲ್ಲಿರ್ತೀನೋ ಅಲ್ಲಿರ್ಬೇಕು ಅವರು, ಇಲ್ಲಾಂದರೆ ಸಮಾಧಾನ ಆಗೋದೇ ಇಲ್ಲ ಅವರಿಗೆ. ಗೊಬ್ಬರನ ಹಾಕಿ ನೋಡಿ, ಆಮೇಲೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗೇ ಹೂವೆಲ್ಲ ಬರುತ್ತೆ. ಇನ್ನು ಹಣ್ಣು ತರಕಾರಿ ಗಿಡದಕ್ಕೆ ನಿಮಗೆ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋಂಥವ್ರು ನೀವು ಸ್ಕಿಪ್ ಮಾಡ್ಬೋದು. ನಾನು ಇದರಲ್ಲಿ ಹಣ್ಣು ತರಕಾರಿಗೆ ಏನು ಹಾಕ್ತಾ ಇಲ್ಲ, ಬರೀ ಹೂವಿನ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಸೇವಂತಿಗೆ ಗಿಡಗಳು ಎಷ್ಟು ಚೆನ್ನಾಗೇ ಬಂದಿದ್ದಾವೆ, ಅದರಲ್ಲಿ ಹೂಗಳೂ ಸಹ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಅಂತ. ಪಾಟ್ಗಳನ್ನೂ ಸಹ ನೀವು ಗಮನಿಸ್ಬೋದು, ಅವು ಬ್ಲ್ಯಾಕ್ ಪಾಟಲ್ಲೇ ನಾನು ಹಾಕಿರೋದು ಹೆಚ್ಚು ಸೇವಂತಿಗೆ ಗಿಡಗಳನ್ನ. ಈ DAPನ ಹಾಕಿ ನರ್ಸರಿಲಿ ಬಿಟ್ಟಂಗೆ ನಿಮ್ಮ ಗಾರ್ಡನಲ್ಲೂ ಸಹ ಹೂವು ಬರುತ್ತೆ. ಚಿಂತೆ ಏನು ಬೇಡ, ನಮ್ಮ ಗಾರ್ಡನಲ್ಲಿ ಹೂವೇ ಬರೋದಿಲ್ಲ, ನರ್ಸರಿಲಿ ಮಾತ್ರ ಅಷ್ಟೊಂದು ಚೆನ್ನಾಗಿ ಹೂವು ಬರುತ್ತೆ ಅಂತ ನೀವು ಚಿಂತೆನೇ ಮಾಡೋದು ಬೇಡ. ಈ ಥರ ಈ DAPನ ನೀವು ಹಾಕಿದ್ರೆ ಸಾಕು, ನಿಮ್ಮ ಗಿಡದಲ್ಲೂ ರಾಶಿ ರಾಶಿ ಹೂವೆಲ್ಲನೂ ಸಹ ಬರುತ್ತೆ. ನಾನು ದಾಸವಾಳ, ಮಲ್ಲಿಗೆ, ಕನಕಾಂಬರ ಮತ್ತು ಸೇವಂತಿಗೆ ಎಲ್ಲ ಗಿಡಗಳಿಗೂ ಸಹ ಹಾಕ್ತಾಯಿದ್ದೀನಿ. ನೋಡಿ ದಾಸವಾಳಕ್ಕೂ ಅಷ್ಟೇ ಒಂದು ರೀತಿ ಮ್ಯಾಜಿಕ್ ರೀತಿಯೂ ಕೆಲಸ ಮಾಡುತ್ತೆ ಈ DAP. ದಾಸವಾಳ ಗಿಡ ಒಂದಕ್ಕೆ ಅಂತ ಅಲ್ಲ, ನೀವು ಎಲ್ಲ ಗಿಡಗಳಿಗೂ ಸಹ ನೀವು ಹಾಕೋಬಹುದು. ಇದನ್ನು ನೀವು ತಿಂಗಳಿಗೆ ಒಂದು ಸತಿನೋ ಅಥವಾ 15 ದಿನಕ್ಕೆ ಒಂದು ಸತಿನೋ ಕೊಟ್ಟರು ಸಾಕು. ಹೆಚ್ಚಿಗೆ ಏನು ಕೊಡಬೇಕು ಅನ್ನೋ ರೀತಿ ಏನೂ ಇರೋದಿಲ್ಲ, ಏಕೆಂದರೆ ನಾವು ಮಧ್ಯದಲ್ಲಿ ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಇರ್ತೀವಲ್ಲ, ಹಾಗಾಗಿ ನೀವು ಇದನ್ನು ತಿಂಗಳಿಗೆ ಒಂದು ಸತಿ ಕೊಟ್ಟರು ಸಾಕು. ಕೆಲವರು DAP ಬಳಸ್ತಾರೆ, ಕೆಲವರು ಬಳಸೋದಿಲ್ಲ. ಬಳಸಬೇಕು ಅನ್ನೋ ಅಂಥವರು ಬಳಸ್ಬೋದು. ನೋಡಿ ನಾನು ಚೆಂಡು ಹೂವಿನ ಗಿಡಕ್ಕೂ ಸಹ ಹಾಕ್ತಾಯಿದ್ದೀನಿ. ಈ ಚೆಂಡು ಹೂವಿನ ಗಿಡ ನೋಡಿ ನಾನು ಒಂದೊಂದೇ ಸಸಿ ಇಟ್ಟಿರೋದು, ಆ ಒಂದು ಸಸಿನೇ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು. ಅದರಲ್ಲೂ ಇದಕ್ಕೆ ಪಾಟು ಚಿಕ್ಕದಾಯಿತು, ಹಂಗಾಗಿ ಅದು ಬೇರೆಲ್ಲ ಕೆಳಗಡೆನೂ ಸಹ ಬಿಟ್ಕೊಂಡಿದೆ. ಅಂದರೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂದ್ಕೊಂಡೆ, ಹೂವು ಬಂದಿದೆಯಲ್ಲ ಇನ್ನೇನು ಶಿಫ್ಟ್ ಮಾಡೋದು ಅಂದ್ಬಿಟ್ಟು ಹಂಗೇ ಬಿಟ್ಟಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು, ಒಂದೊಂದೇ ಸಸಿ ಇಟ್ಟು ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬುಷಿಯಾಗಿ. ಅಂತೂ ಅದು ಇಷ್ಟೇ ಹೈಟ್ ಬೆಳೆಯೋದು, ಇದೇನು ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ ಈ ಚೆಂಡು ಹೂವಿನ ಗಿಡ. ಈ ಹಳ್ಳಿ ಕಡೆ ಎಲ್ಲ ಬೆಳ್ಕೊಂಡು ಹೋಗುತ್ತೆ ನೋಡಿ ಫುಲ್ಲು ಉದ್ದಕ್ಕೆ, ಆ ಥರ ಎಲ್ಲ ಬೆಳೆಯೋದಿಲ್ಲ ಇದು. ಇಷ್ಟೇ ಹೈಟು, ಮತ್ತು ಹೂವಂತೂ ತುಂಬ ದಪ್ಪ ದಪ್ಪ ಸೈಜಲ್ಲೂ ಸಹ ಹೂ ಬಿಡುತ್ತೆ.
ಮೊನ್ನೆ ಕಂಟಿನ್ಯೂಸ್ ಆಗಿ ಮಳೆ ಬಂತಲ್ಲ, ಇದರಲ್ಲಿ ಏನು ಸಾರಾಂಶ ಇಲ್ಲ ಅಂದ್ಬಿಟ್ಟು ನಾನು ಇವತ್ತು ಡಿ ಎ ಪಿನ ಕೊಡ್ತಾಯಿದ್ದೀನಿ. ಈ ಗೊಬ್ಬರನ ಹಾಕ್ಬಿಟ್ಟು ನೀವು ನೀರು ಹಾಕಿ, ಇಲ್ಲ ಅದ್ರ ಫಸ್ಟೇ ನೀರೆಲ್ಲ ಗಿಡಗಳಿಗೆ ಹಾಕ್ಬಿಟ್ಟು ಆಮೇಲೆ ಗೊಬ್ಬರ ಹಾಕಿದ್ರೂ ಒಳ್ಳೆಯದು. ನನ್ನ ಪ್ರಕಾರ ಫಸ್ಟು ನೀವು ಗಿಡಗಳಿಗೆ ನೀರು ಹಾಕಂಗಿದ್ರೆ ಹಾಕ್ಬಿಟ್ಟು ಆಮೇಲೆ ನೀವು ಈ ಥರ ಡಿ ಎ ಪಿ ಕೊಟ್ರೇ ತುಂಬಾ ಒಳ್ಳೆಯದು. ಯಾಕೆಂದರೆ ಅದು ತೇವ ಇದ್ದಾಗ ಬೇಗನೆ ಕರ್ಗೋಗ್ಬಿಡುತ್ತೆ, ಅದು ಬೇಗ ಗಿಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಡಿ ಎ ಪಿನ ನೀವು ನೀರಲ್ಲಿ ಕಲಿಸ್ಬಿಟ್ಟಾದ್ರೂ ನೀವು ಲಿಕ್ವಿಡ್ ಮುಖಾಂತರನಾದರೂ ಕೊಡ್ಬೋದು, ಇಲ್ಲ ಈ ಥರ ಕಾಳುಗಳನ್ನಾದರೂ ಹಾಕ್ಬೋದು. ನೋಡಿ, ಬ್ರಹ್ಮಕಮಲ ಗಿಡದಲ್ಲಿ ಫಸ್ಟ್ಗೆ ಮೊಗ್ಗಾಗಿದೆ. ನನಗೆ ನೋಡಿ ತುಂಬಾ ಖುಷಿ ಆಯಿತು. ನಾನಲ್ಲಿ ಗೊಬ್ಬರ ಹಾಕ್ಕೊಂಡು ಬರ್ತಾ ಇದ್ನಲ್ಲ, ಆಗ ಇದೇನು ಚಿಗುರು ಥರ ಬರ್ತಿದೆಯಲ್ಲ ಅಂತ ನೋಡಿದಾಗ ಅದರಲ್ಲಿ ಅದು ಮೊಗ್ಗಾಗಿದೆ. ತುಂಬಾ ಖುಷಿ ಆಯಿತು ನನಗಂತೂ. ಗಾರ್ಡನ್ಗಳಲ್ಲಿ ಈ ಥರ ಸಡನ್ನಾಗಿ ನೋಡಿದಾಗ ಅದಕ್ಕಾಗೋ ಖುಷಿನೇ ಬೇರೆ ಅಲ್ವಾ. ಒಂದು ರೀತಿ ಎಷ್ಟೇ ಬೇಜಾರಿದ್ರೂ ಅದನ್ನು ನೋಡಿದಾಗ ಖುಷಿನೇ ಒಂಥರ ಅಷ್ಟು ಖುಷಿಯಾಗ್ಬಿಡುತ್ತೆ. ಇನ್ನು ನೋಡಿ, ನನಗೆ ಮೊನ್ನೆ ಒಬ್ಬರು ಅದು ಶಂಖಪುಷ್ಪ ಹೂವಿನ ಗಿಡ ಕೇಳಿದರು. ಅದು ಎಷ್ಟು ದೊಡ್ಡದಿದೆ, ಎಷ್ಟು ಚಿಕ್ಕದಿದೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಇದನ್ನು ನೋಡಿದ್ರೆ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೋಡಿ, ಇಷ್ಟು ದೊಡ್ಡ ಗಿಡನೇ ನಾನು ಕಳಿಸೋದು, ಚಿಕ್ಕ ಗಿಡಗಳನ್ನ ಯಾವುದೂ ನಾನು ಕಳಿಸೋದಿಲ್ಲ. ಶಂಖಪುಷ್ಪದಲ್ಲಿ ಬ್ಲೂ ಕಲರ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಇಷ್ಟು ದೊಡ್ಡ ಗಿಡಗಳೇ ಇರುತ್ತೆ. ದಾಸವಾಳ ಗಿಡದಲ್ಲೂ ಅಷ್ಟೇ ದೊಡ್ಡ ಗಿಡಗಳನ್ನೇ ನಾನು ಕಳಿಸಿರೋದು. ನೋಡಿ, ನಾನು ಈ ಶಂಖಪುಷ್ಪ ಹೂವಿನ ಗಿಡ, ದಾಸವಾಳ ಪ್ರತಿಯೊಂದು ಗಿಡಗಳಿಗೂ ಸಹ ನಾನು ಹಾಕ್ತಾಯಿದ್ದೀನಿ. ಮತ್ತು ಇನ್ನು ನಿಂಬೆ ಗಿಡಕ್ಕೂ ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಗಿಡಗಳಿಗಂತೂ ಈ ಥರ ಡಿ ಎ ಪಿ ಎಲ್ಲನೂ ಬಳಸೋದ್ರಿಂದ. ಇದು ಕಟಿಂಗಿಂದ ಬಂದಿರೋದು ದಾಸವಾಳ. ನಾನು ಎರಡಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಸೇಲ್ ಆಯ್ತದು. ಗಿಡದಲ್ಲಿ ಹೂವನೇ ಬರಲ್ಲ ಅನ್ನೋ ಥರ ಚಿಂತೆ ಏನು ಮಾಡಬೇಡಿ. ಈ ಥರ ಡಿ ಎ ಪಿನ ಹಾಕಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನರ್ಸರಿ ಬರೋಂತಹ ಹೂವನ್ನು ನೀವು ನಿಮ್ಮ ಗಾರ್ಡನಲ್ಲೂ ಸಹ ನೀವು ಪಡ್ಕೋಬೋದು. ನೋಡಿ, ನಾನು ಫಸ್ಟೇ ನೀರೆಲ್ಲನೂ ಹಾಕಿದ್ದೆ, ಆಮೇಲೆ ನಾನು ಡಿ ಎ ಪಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಶಂಖ ಗಿಡಗಳಲ್ಲಂತೂ ಹೂವು ರಾಶಿ ರಾಶಿ ಹೂವು ಬಿಡುತ್ತೆ. ಗಿಡಗಳಿಗೆ ಗೊಬ್ಬರ ಎಲ್ಲ ಕೊಡೋಷ್ಟರೊಳಗೆ ಸಂಜೆ ಆಗೋಯ್ತು. ಜಾನಿನ ನೋಡಿ, ಜಾನಿ ಮನೆಗೆ ಎಷ್ಟೊತ್ತಿಗೆ ಹೋಯ್ತಾಳು ಅಂತ ಕಾಯ್ತಾವನೆ. ಜಾನು, ಮನೆಗೆ ಹೋಗ್ಬೇಕು ಮಗ್ನೆ. ಹಾಂ ಜನಪ್ಪ, ಮನೆಗೆ ಹೋಗ್ಬೇಕು, ನಡಿ ಹೋಗೋಣ. ಗೊತ್ತು ಅವನಿಗೆ ಹೋಗೋಣ ನಡಿ ಅಂದ್ಬಿಟ್ಟು ಇವಳು ಬರೋಲ್ಲ ಅಂತವ. ಅಲ್ಲಿ ನೋಡಿ, ಅಲ್ಲಿ ನೋಡ್ತಾನೆ, 2 ಮೆಟ್ಲು ಇಳಿತಾನೆ. 2 ಮೆಟ್ಲು ಇಳಿದ್ಬಿಟ್ಟು ನೋಡ್ತಾನೆ ಹಿಂದೆ ತಿರುಗಿ ಬತ್ತಾವಳೋ ಇಲ್ವೋ ಅಂತ. ನಾನು ಹೋಗಿಲ್ಲ ಅಂದರೆ ಮತ್ತೆ ಬರ್ತಾನೆ, ಮತ್ತೆ ಬಂದು ಆಮೇಲೆ ನಾನು ಹೋಗ್ಬೇಕಾದ್ರೆ ಹೋಯ್ತಾನೆ. ನೋಡಿ, ಗುಂಡಣ್ಣ ಗುಂಡವನನು, ಗುಂಡಣ್ಣ ಅವನು. ಹೋಗೋಣ ನಡಿ ನಡಿ. ನೋಡಿ ಅವ್ನು ಏನು ಕುಣ್ಕೊಂಡು ಹೆಂಗೆ ಹೋಗ್ತಾನೆ ಅಂತ. ಹೋಗ್ಬೇಕಾ ಜನಪ್ಪ, ಹೋಗ್ಬೇಕಾ ಮನೆಗೆ ಹಾಂ? ಇನ್ನು ಮನೆಗೆ ಬಂದು ನಾನು ಟೀ ಎಲ್ಲ ಮಾಡ್ಕೊಂಡು ಕುಡಿದೆ. ಆವಾಗ ಇವನಿಗೆ ಸ್ವಲ್ಪ ಪೆಡಿಗ್ರಿ ಹಾಕ್ತೀನಿ. ಪೆಡಿಗ್ರಿನ ಅಥವಾ ಚಕ್ಲಿ ಏನಾದರೂ ಕೊಡಬೇಕು ಇವನಿಗೆ. ಇಲ್ಲಪ್ಪ ನೀನು ಪೆಡಿಗ್ರಿ ಅಂತ ಅಂದರೆ ಅಲ್ಲೋಗಿ ನಿಂತ್ಕೋತಾನೆ. ನೋಡಿ, ಅವ್ನ ಪೆಡಿಗ್ರಿನ ನಾನು ಅಲ್ಲಿ ಇಟ್ಟಿರ್ತೀನಿ ರೂಮಲ್ಲಿ, ಹಂಗಾಗಿ ಅಲ್ಲೋಗಿ ನಿಂತ್ಕೋತಾನೆ. ತುಂಬ ಜನ ಕೇಳ್ತಾ ಇರ್ತೀರಿ, ಜಾನಿ ಹೆಂಗಿದ್ದಾನೆ, ಚೆನ್ನಾಗಿದ್ದಾನ, ಏನು ಮಾಡ್ತಿದ್ದಾನೆ ಜಾನಿ ಅಂತ ಎಲ್ಲ ಕೇಳ್ತಾ ಇರ್ತೀರಿ. ನೀವು ನನ್ನ ಮಗನ ಮೇಲೆ ಇಟ್ಟಿರೋಂತಹ ಪ್ರೀತಿಗೆ ತುಂಬ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.